ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕ ಭಾಷಾ ಕಿನ್ನಾಳ್. ಸ್ನೇಹಿತರೆ, ನಿಮಗೆ ವಿಶೇಷವಾಗಿ ಒಂದು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನಮ್ಮ ಕಲಾವಿದರಿಗೆ, ಆಮೇಲೆ ಈವೆಂಟ್ಸ್ ನಡೆಸ್ತಕ್ಕಂಥ ಮಾಲಕರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ತಾವು ಎಚ್ಚರವಾಗಿರಬೇಕು. ಯಾಕಂದರೆ ನನಗಾದ ಅನುಭವವನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಮೊನ್ನೆ ಏನಾಯ್ತು, 17ನೇ ತಾರೀಕಿಗೆ ನಾನು ಶೋಗೆ ಅಂತ ಹೋಗ್ತಾ ಇದ್ದೆ. ಒಂದು ಕಾಲ್ ಬಂತು ಸೌದತ್ತಿಂದ. ನಾವು ಅದೇನು ದತ್ತಿ ಇಲಾಖೆ ಏನೋ ಹೇಳಿದ್ರು ಅವರು, ಧಾರ್ಮಿಕ ಇಲಾಖೆಯಿಂದ ನಾವು ಫೋನ್ ಮಾಡ್ತಾ ಇದ್ದೀವಿ. ನಿಮ್ಮದು ಭಾವಗೀತೆ ಮತ್ತು ಜಾನಪದ ಗೀತೆ, ಸುಗಮ ಸಂಗೀತ, ಎಲ್ಲ ಗೀತೆಗಳನ್ನು ನೀವು ಹಾಡ್ತಕ್ಕಂಥದ್ದು ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಅಭಿನವ ತಂಡಕ್ಕೆ ನಾವು ಈ ಸಲ ನಮ್ಮ 2 ದಿನದ ಕಾರ್ಯಕ್ರಮಗಳನ್ನು ನಿಮಗೆ ನಾವು ನೀಡ್ತಾ ಇದ್ದೀವಿ. ದಯಮಾಡಿ ನೀವು ಟೆಂಡರನ್ನು ಪ್ರಾರಂಭಿಸಬೇಕು ಅಂತ ಹೇಳಿದರು. ನಾನು ಹೌದಾ, ಓಕೆ ಸರ್, ಥ್ಯಾಂಕ್ ಯು. ಯಾಕಂದ್ರೆ ಸೌದತ್ತಿ ಯಲ್ಲಮ್ಮನ ಗುಡ್ಡದೊಳಗೆ 2 ದಿನ ನಾನು ಕಾರ್ಯಕ್ರಮ ದೇವಸ್ಥಾನ ಸನ್ನಿಧಿ ಒಳಗೆ ನನಗೆ ಸಿಕ್ಕೈತೆ ಅಂದ್ರೆ ಭಾಳ ಸಂತೋಷ ಆಯ್ತು ಅಂಥೇಳಿ, ಸರಿ ಆಯ್ತು ಬಿಡಿ ಸರ್, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ನೀವು ಅದಕ್ಕೆ ಒಂದು ಕೆಲಸ ಮಾಡಬೇಕು, ಈಗ ಅರ್ಜೆಂಟ್ 10,000 ರೂಪಾಯಿ ನೀವು ಕಟ್ಟಬೇಕಂತ ಹೇಳಿದರು. 10,000 ರೂಪಾಯಿ ನೀವು ಕಟ್ಟಿಬಿಟ್ರೆ 5 ಲಕ್ಷ ರೂಪಾಯಿ ನಿಮಗೆ ಇಮಿಡಿಯೇಟ್ಲಿ ಶಾಂಕ್ಷನ್ ಆಗಿಬಿಡುತ್ತೆ ಅಂತ ಹೇಳಿದರು. ಇಮಿಡಿಯೇಟ್ಲಿ ಶಾಂಕ್ಷನ್ ಆಗಿದೆ. ಯಾಕಂದ್ರೆ ನಾವು ಎಲ್ಲ ಇಲಾಖೆ ಕಾರ್ಯಕ್ರಮಗಳನ್ನು ನಾನು ಮಾಡ್ತೀನಿ. ನನಗದು ರೂಢಿ ಐತಿ. ಇಲಾಖೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ನಮಗೆಲ್ಲರೂ ಸಹಕಾರ ಮಾಡ್ತಾರೆ. ಆಮೇಲೆ ಕಾರ್ಯಕ್ರಮಗಳು ಆದಮೇಲೆ ಕೆಲವು ದಿನಗಳಾದಮೇಲೆ ಬಿಲ್ ಆಗ್ತವೆ. ಇವರು ಅಡ್ವಾನ್ಸ ನನಗೆ ಪೇಮೆಂಟ್ ಮಾಡ್ತೀನಿ ಅಂತಾರಲ್ಲಪ್ಪ, ಇವ್ರು ಯಾವ್ದಿರ್ಬೋದು ಅಂತೇಳಿ ನಾನೇನು ಮಾಡಿದೆ, ಬೆಳಗಾವಿ ಜಿಲ್ಲೆ ಒಳಗಡೆ ನಮ್ಮ JD ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ JD ಇದ್ದಾರೆ. ಅಂದರೆ ಏನು ಗಳಿರ್ತಾರಲ್ಲ, ಅದನ್ನು ನಿರ್ದೇಶಕರು ಇರ್ತಾರಲ್ಲ, ಇವ್ರಿಗೆಲ್ಲರಿಗೂ ಹೆಡ್ ಒಂದು ಪೋಸ್ಟ್ ಇರುತ್ತೆ, ಅದು JD, ನಿಮಗೆಲ್ಲ ಗೊತ್ತಿರುತ್ತೆ, ಜಂಟಿ ನಿರ್ದೇಶಕರು. ಅವರಿಗೆ ಫೋನ್ ಮಾಡಿದೆ. ನಮ್ಮ ಚೆನ್ನೂರು ಸರ್ ನನಗೆ ಭಾಳ ಆತ್ಮೀಯ. ಅವರು, ಇಲ್ಲ ಭಾಷು, ನೀನು ಫೋನ್ ಮಾಡಿದ್ದು ಚಲೋ ಮಾಡಿದ್ಯಾ, ನೆಕ್ಸ್ಟ್ ಅವ್ರಿಗೆ ಫೋನ್ ಮಾಡು, ಅವ್ರು ಮಾತಾಡ್ತಕ್ಕಂಥದ್ದನ್ನು ಒಂದು ರೆಕಾರ್ಡಿಂಗ್ ಮಾಡಿ ನಮ್ಗೆ ಹಾಕು, ನಾನು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ತೀನಿ ಅಂತ ಹೇಳಿದರು. ಹೌದಾ ಸರ್, ಆಯಿತು. ಯಾಕಂದರೆ 2-3 ಕೇಸ್ಗಳು ಇಲ್ಲಿ ಆಗಿವೆ, ಎಲ್ಲ ಫ್ರಾಡ್ ಆಗಿವೆ ಅಂತ ಹೇಳಿದರು. ಅಂತೇಳಿ ವಾಪಸ್ ಅವ್ರಿಗೆ ಫೋನ್ ಮಾಡಿದೆ. ಅವಾಗ ಅವೆಲ್ಲ ಡೀಟೇಲ್ಸ್ ಹೇಳಿದರು. ಎಲ್ಲ ತೊಗೊಂಡು ಅದನ್ನು ರೆಕಾರ್ಡಿಂಗ್ ಮಾಡ್ಕೊಂಡು ಅವ್ರಿಗೆ ಹಾಕಿ 10 ನಿಮಿಷ ಬಿಟ್ಟು ನಾನು ಫೋನ್ ಮಾಡಿದರೆ ಆ ನಂಬರ್ ಸ್ವಿಚ್ ಆಫ್ ಇದ್ದು. ಹಾಗಾಗಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಪಾಪ ಮುಗ್ಧ ಜೀವಿಗಳು ಇರ್ತೀರಿ ಎಲ್ಲರೂ. ಯಾರಿಗೂ ನಮಗೇನು ಕಲಾವಿದರಿಗೆ ಕಾರ್ಯಕ್ರಮ ಸಿಕ್ಬಿಟ್ರೆ ಸಾಕಪ್ಪ ಅಂತಂದೇಳಿ 10,000 ಅಂದರೂ ಕೊಡೋಕೆ ರೆಡಿ ಇರ್ತೀವಿ, 15,000 ಅಂದರೂ ಕೊಡೋಕೆ ರೆಡಿ ಇರ್ತೀವಿ. ನಮ್ಮ ಹಣೆ ಬರಗಳು ಹಂಗಿರ್ತಾವೆ. ಹಾಗಾಗಿ ದಯಮಾಡಿ ನಿಮಗೆ ಯಾವ ಜಿಲ್ಲೆಯಿಂದ ಅವ್ರು ಫೋನ್ ಮಾಡಿರ್ತಾರೆ, ಆ ಜಿಲ್ಲೆ ಒಳಗಡೆ ನೀವು ಯಾರಿಗಾರು ಕಾಂಟ್ಯಾಕ್ಟ್ ಇತ್ತಪ್ಪ ಅಂತಂದರೆ ಅಲ್ಲಿ ಅವ್ರನ್ನ ವಿಚಾರ ಮಾಡಿಕೊಂಡು ಅದು ಹೌದು ಏನು ಅಲ್ಲೋ ಅದು